ಅವ್ವ ಹೇಳುವ. ಏನಿಲ್ಲ ಮಗನ, ಹಂಗ ಫೋನ್ ಹಚ್ಚಿದೆ. ಅಂದಂಗ ನಿನಗೆ ನಾ ಫೋಟೋ ಕಳಿಸಿದ್ನಲ್ಲ, ಅದರಾಗ ಸಂಧ್ಯಾ ಅನ್ನೋ ಹುಡುಗಿನ ನೀ ಇಷ್ಟಪಟ್ಟಿದ್ದೆ. ಅದ್ರ ಬಗ್ಗೆ ಏನಾತಂತ ಕೇಳಾಕ ನಿಂಗೆ ಫೋನ್ ಹಚ್ಚಿದ್ದೆ. ಅದನ್ನ ಬಿಡುವ, ಅದನ್ನ ಆಮೇಲೆ ಮಾತಾಡಿದ್ರಾತು. ಈಗ ನಾ ಎಲ್ಲದೇನು ಗೊತ್ತಾನೆ? ಎಲ್ಲದಿ? ಶಿವಪುರದಾಗ ದೇವ್ರ ಕೊಟ್ಟ ತಂಗಿ ಜ್ಯೋತಿ ಅದಾಳ ಅಂತ ಹೇಳ್ತಿದ್ನಲ್ಲ, ಆಕಿನ ಮನ್ಯಾಗದಿನ್ವಾ. ಹೌದನ? ವಾ ಅವ್ವ ಮಾತಾಡ್ತೀರ ಆಕಿನ ಜೋಡಿ? ಅದಕ್ಕೇನಂತ, ಕೊಡು ಮಾತಾಡ್ತೀನಿ. ತಡಿ, 1 ನಿಮಿಷ ಕೊಟ್ಟೆ, ಲೈನ್ದಾಗಿರ. ತಂಗ್ಯವ್ವ, ಹಾ ನಮ್ಮವ್ವ ನಿನ್ ಜೋಡಿ ಮಾತಾಡ್ಬೇಕಂತ, ಮಾತಾಡು. ತಗೋ. ಹಲೋ ಹಲೋ ಅಮ್ಮ. ಹಲೋ ಜ್ಯೋತಿ, ಹೆಂಗದೀವ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಇದೀನವ. ನಾ ಒಂದ್ ಕಡೆ, ಮಗ ಒಂದ್ ಕಡೆ. ನನಗೆ ಯಾವಾಗ ನೋಡಿದ್ರು ಅವಂದ ಚಿಂತೆ. ಅಮ್ಮ, ನೀವೇನು ಚಿಂತೆ ಮಾಡ್ಬೇಡಿ, ಅವ್ರನ್ನ ನೋಡ್ಕೊಳಕ್ಕೆ ನಾವೆಲ್ಲರೂ ಇದೀವಿ. ನಾವ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಅದು ಅಲ್ದೆ ಅವರು ನನ್ ಗಂಡನ ಉಳಿಸ್ಕೊಟ್ಟಿರೋ ದೇವ್ರು. ಆ ದೇವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಅದು ಅವನ್ ಕರ್ತವ್ಯ ಐತವ. ಅದೇನೇ ಇರಬಹುದು, ಆದ್ರೆ ನನ್ ಪಾಲ್ಗೆ ಅವರು ದೇವ್ರ ಕೊಟ್ಟ ಅಣ್ಣ. ಅವನು ಹಿಂಗವ, ನಿನ್ ಬಗ್ಗೆ ಭಾಳ ಭಾಳ ಹೇಳ್ತಿರ್ತಾನ. ಮುಖ್ಯವಾಗಿ ನಿಮ್ ಮನೆ ಊಟ ಅವಾಗ ಸಿಗ್ತದಂತ ಹೇಳ್ತಿದ್ದ. ನನಗ್ ಕೇಳಿ ಭಾಳ ಖುಷಿ ಆತ್ ನೋಡವ. ಅವಂದ ಚಿಂತೆ ಆಗಿತ್ ನನಗ. ಅಮ್ಮ, ನಾನ್ ದಿನ ಇಲ್ಲಿ ಮನೆಗ್ ಬನ್ನಿ ಅಂತ ಹೇಳ್ತೀನಿ, ಆದ್ರೆ ಅವ್ರೇ ನನ್ ಮಾತ್ ಕೇಳ್ತಾ ಇಲ್ಲ. ನೋಡವಾ, ಹಂಗೆಲ್ಲ ಹಗಲೆಲ್ಲ ಬಂದ್ರ ಪ್ರೀತಿ ಜಲ್ದಿ ಸೌದ್ ಹೋಗ್ಬಿಡ್ತೈತಿ. ಅಪರೂಪಕ್ಕೆ ಬರದ ಚಲೋ ಅನಿಸ್ತದ. ಅಮ್ಮ, ಆದಷ್ಟು ಬೇಗ ಅವ್ರಿಗೆ ಮದ್ವೆ ಮಾಡಿಸ್ಬಿಡಿ. ಈ ರೀತಿ ಆದ್ರೂ ಮನೆ ಊಟ ಸಿಗುತ್ತೆ ಅವ್ರಿಗೆ. ಫೋನ್ ಕೊಡು. ಅಮ್ಮ, 1 ನಿಮಿಷ. ಹೋಗಿ ನೀವು, ಹೋಗಿ ಹೊರಗೆ ಹೋಗಿ. ನೀವ್ ಹೇಳಿಮ್ಮ. ಮುತ್ತಿನಂಗ್ ಮಾತಾಡಿದ್ ನೋಡವ. ನಾ ನಿನಗ್ ಫೋನ್ ಹಚ್ಚಿದ್ದು ಅದ ವಿಷಯ ಮಾತಾಡಕ. ನಾ ಒಂದಿಷ್ಟ ಅವನಿಗ ಹುಡುಗಿಯರ್ ಫೋಟೋ ಕಳಿಸಿದ್ದೆ. ಅದ್ರಾಗ ಸಂಧ್ಯಾನ ಹುಡುಗಿ ಇಷ್ಟ ಆತಂತ ಹೇಳ್ದವ. ಆದ್ರ ಮುಂದುವರಿಯೋಣ ಅಂದ್ರ ಹಿಂಜರಾಕತ್ತಾನವ. ಯಾಕಂತ ನೀನವಷ್ಟು ಕೇಳವ ಅವನಿಗ. ಅಮ್ಮ, ಹುಡುಗಿ ಹೆಸರು ಏನಂದ್ರಿ? ಸಂಧ್ಯಾ. ಅದ ತಹಸೀಲ್ದಾರ್ ಸಂಧ್ಯಾ. ಆಕಿನ ನಿಮ್ಮೂರಾಗ ಕೆಲಸ ಮಾಡಾಳಂತಲ್ಲ. ಗೊತ್ತಮ್ಮ, ನಾನ್ ಮಾತಾಡ್ತೀನಿ ಬಿಡಿ. ಸ್ವಲ್ಪ ಅವನಿಗೆ ಹೇಳವ. ನಿನ್ ಜೋಡಿ ಮಾತಾಡಿದ್ದ ನಂಗಂತೂ ಬಹಳ ಖುಷಿ ಆತ್ ನೋಡ್. ನನಗೂ ಖುಷಿ ಆಯ್ತಮ್ಮ. ಅಣ್ಣನ ಹತ್ರ ನಂಬರ್ ತಗೊಂಡು ಆಗಾಗ ಫೋನ್ ಮಾಡ್ತಾ ಇರಿ. ಆತವ ಮಗಳ, ಫೋನ್ ಇಡ್ಲಾ? ಸರಿ, ಬಾಯ್ ಬಾಯ್. ಯಪ್ಪ ದೇವ್ರ, ಆದಷ್ಟು ಜಲ್ದಿ ನನ್ ಮಗಗ್ ಮದುವೆ ಆದ್ರ ಅದ ಖುಷಿ ನೋಡ. ಅಣ್ಣ ಅಣ್ಣ, ಫೋನ್ ತಗೊಳ್ಳಿ. ಬಂದೆ. ಆತನೋ ಮಾತುಕತೆ ಏನಲ್ಲ ನಮ್ಮವ್ವ. ಏನಂದ್ರು ಅಂತ ಆಮೇಲೆ ಹೇಳ್ತೀನಿ. ನಿಮ್ಮನ್ನು ಕೂಡ ಆಮೇಲೆ ವಿಚಾರಿಸ್ಕೊತೀನಿ. ನೀನು ಆಮೇಲೆ ವಿಚಾರಿಸ್ಕೊಳ್ಳಂತಿ. ಈಗ ಅಜ್ಜಿ ಎಲ್ಲದಾಳ ಹೇಳು. ಆ ರೂಮಲ್ಲಿದ್ದಾರೆ. ಹೌದಾ? ಹೋಗ ಅಡಿಗೆ ಮಾಡ. ಅಜ್ಜಿಯವ್ರ, ನನ್ನ ಕ್ಷಮಿಸ್ಬಿಡ್ರಿ. ಹಿಂಗೆಲ್ಲ ಆಕೈತಿ ಅನ್ನೋ ಗುಮಾನಿ ನನಗಿದ್ರು ನಾನು ಮುಂಜಾಗ್ರತೆಗೆ ಏನು ಬೇಕೋ ಆ ಕೆಲಸ ಮಾಡಲಿಲ್ಲ. ನಿಮ್ಮ ಈ ಪರಿಸ್ಥಿತಿಗೆ ಯಾರ ಕಾರಣ ಅಲ್ಲ. ಅವನಿಗೀಗ ಆಲ್ರೆಡಿ ಬಿಸಿ ಮುಟ್ಟಿಸ್ ಬಂದೀನಿ. ಅವ ಮತ್ತೆ ಹಾರಾಡಕ್ಕೆ ನೋಡ್ದ ಅಂತಂದ್ರೆ ಎಲ್ಲಿ ಬಿಗಿ ಹಿಡಿಬೇಕೋ ಅಲ್ಲಿ ಹಿಡಿತೀನಿ. ಮುಂದೆ ಇಂಥ ತಪ್ಪಾಗ್ಲಾರ್ದಂಗೆ ನಾನು ನೋಡ್ಕೊತೀನಿ ರೀ ಅಜ್ಜಿಯವ್ರೆ. ನೀವು ಲಘುನ ಹುಷಾರಾಗ್ರಿ. ಅಣ್ಣ, ಊಟ ರೆಡಿ, ಬಾ. ಬಂದೆ ತಂಗಿವ. ತುಳಸಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ಹೇಳಿ? ಇನ್ಮೇಲಿಂದ ಎಲೆಕ್ಷನ್ ಪ್ರಚಾರ ಶುರು ಆಗ್ತಿದೆಯಲ್ಲ, ಅದರ ಬಗ್ಗೆ ಮಾತಾಡಬೇಕಿತ್ತು. ಏನ್ ಮಾತಾಡ್ಬೇಕು?
ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನಗೆ ಸಪೋರ್ಟ್ ಮಾಡೋ ವಿಷಯದಲ್ಲಿ ನಿಮ್ಮ ಅಣ್ಣ ಹತ್ರ ಮಾತಾಡು ಅಂತ ಹೇಳಿದ್ವಲ್ಲ, ಮಾತಾಡ್ದಾ? ನಾನ್ ಯಾಕೆ ಮಾತಾಡ್ಬೇಕು? ನಿಮ್ ಮಗನೇ ಹೇಳಿದ್ರಲ್ಲ, ನೀನ್ ಗೆದ್ದೇ ಗೆಲ್ತ್ಯಾ, ಏನು ಯೋಚನೆ ಮಾಡ್ಬೇಡ ಅಂತ. ನಿಮ್ ಮಗನ್ ಬೆಂಬಲ ಇರ್ಬೇಕಾದ್ರೆ ನಮ್ಮ ಅಣ್ಣನ್ ಬೆಂಬಲ ಏನಕ್ಕೆ? ತುಳಸಿ, ನಿಮ್ಮ ಅಣ್ಣನ ಬೆಂಬಲ ಇದ್ರೆ ಮಾತ್ರ ನೀನ್ ಗೆಲ್ಲೋದು ಅಂತ ನಾನು ಹೇಳಿದ್ದು. ನಮ್ಮ ಅಣ್ಣನ್ ಭಿಕ್ಷೆನೇ ಆಗ್ಬೇಕಾ? ಯಾಕೆ ಎಲೆಕ್ಷನ್ ಗೆಲ್ಸೋ ತಾಕತ್ತಿಲ್ವಾ? ಎಲೆಕ್ಷನ್ ನಿಲ್ಸಕ್ಕಾಗತ್ತೆ, ಗೆಲ್ಸಕ್ಕಾಗಲ್ವಾ? ತುಂಬಾ ಯೋಚನೆ ಮಾಡಬೇಡಿ. ನನ್ನ ಅಣ್ಣನ ಹತ್ರ ಮಾತಾಡಾಗಿದೆ. ಹೌದಾ? ನನಗೆ ಗೊತ್ತಿತ್ತು ಬಂಗಾರಿ, ನೀನ್ ನನಗೆ ಬೇಜಾರು ಮಾಡ್ಸಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದ್ ಸರಿ, ನೀನೇನ್ ಕೇಳ್ದೆ, ಅವನೇನ್ ಹೇಳ್ದ? ಜಾಸ್ತಿ ಖುಷಿ ಪಡಬೇಡಿ. ನಾನೇನ್ ಇಷ್ಟಪಟ್ಟು ಎಲೆಕ್ಷನ್ ನಿಂತಿಲ್ಲ. ಅಣ್ಣನ್ಗೂ ನಾನು ನಿಲ್ಲೋದು ಇಷ್ಟ ಇರಲಿಲ್ಲ. ನಾನು ಅಣ್ಣನ ಭೇಟಿ ಮಾಡಕ್ ಹೋಗಿದ್ದು ನಾಮಿನೇಷನ್ನ ವಾಪಸ್ ತಗೋತೀನಿ ಅಂತ ಹೇಳೋದಕ್ಕೆ. ಆದ್ರೆ ಅಣ್ಣನೂ ಬೇಡ ಅಂತ ಹೇಳ್ದ. ನೀನೇ ನಿಲ್ಲು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನೇ ಗೆಲ್ಬೇಕು ಅಂತ ಹೇಳ್ದ. ಅದಕ್ಕೆ ನಾನು ನಾಮಿನೇಷನ್ ವಾಪಸ್ ತಗೊಳ್ಳೋ ನಿರ್ಧಾರನ ವಾಪಸ್ ತಗೊಂಡೆ. ನಿಮ್ ಇಷ್ಟದಂತೆ ನಾಳೆಯಿಂದ ಪ್ರಚಾರ ಶುರು ಮಾಡ್ಕೊಳ್ಳಿ. ಅಪ್ಪ ಅಪ್ಪ ಅಪ್ಪ, ಬಾ. ನಮ್ ಸಾಹೇಬ್ರಿಗೀಗ ಒಳ್ಳೆ ಸುದ್ದಿ ಸಿಕ್ತು. ಅಣ್ಣ, ಮಾವ, ಊಟ ರೆಡಿ ಇದೆ, ಬನ್ನಿ. ಹಾ, ಬಂದ್ವಿ. ಬರೀ ಬಾವ್ಜಿ, ಹಂಚ್ಕೊಂಡು ತಿನ್ನೋಣಂತೆ. ಸೋಲು ಮತ್ತು ಗೆಲುವು. ಅಣ್ಣ, ಬಂದ. ಒಂದ್ ನಿಮಿಷವಾ? ಏನಕ್ಕೆ? ನನಗೊಂದು ಅರ್ಜೆಂಟ್ ಫೋನ್ ಕಾಲ್ ಐತಿ, 2 ನಿಮಿಷದಾಗ ಬರ್ತೀನಿ. ಬಂದೆ. ಸರಿ, ಬೇಗ ಬನ್ನಿ. ಸರಿ. ಹೇಳ್ರಿ, ಏನ್ ಇನ್ಫಾರ್ಮೇಶನ್ ಇತ್ತು? ಅದೇ ಸರ್, ನಿಮ್ಗೊಂದು ವಿಡಿಯೋ ಕಳ್ಸಿದೀನಿ, ನೋಡಿದ್ರ ಸರ್? ವಿಡಿಯೋ ಕಳಿಸ್ರಿ? ನಾನು ನೋಡಿಲ್ಲ, ಈಗ ನೋಡ್ತೀನಿ ತಡ್ರಿ. ಬೇಗ ನೋಡಿ ಸರ್.